ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇರುತ್ತೆ. ಸೊ ನೋಡ್ಬೋದು ಸರ್, ಕಾಗಜಿ ವೆರೈಟಿ ಸರ್. ಸೀಡ್ ಸೆಲೆಕ್ಷನ್ ಈ ಥರ ಇರುತ್ತೆ, ಒಳ್ಳೆ ಮೆಚುರಿಟಿ ಬಂದಿರತಕ್ಕಂಥ ಹಣ್ಣಿಂದ. ಆಮೇಲೆ ಕಾಗಜಿ ಅಂದರೆ ತುಂಬ ಲೇಯರ್ ತಿನ್ನಾಗಿರುತ್ತೆ, ನೋಡ್ಬೋದು ಇದು ತುಂಬ ಲೇಯರ್ ತಿನ್ನಾಗಿರುತ್ತೆ ಸರ್. ಸೀಡ್ ನೋಡಿ, ಸೊ ಸೆಲೆಕ್ಷನ್ ಮಾಡೋಕ್ಕಾದ್ರೆ ಈ ಥರ ಹಣ್ಣುಗಳನ್ನ ತೊಗೊಂಡು ಸೀಡ್ ಸೆಲೆಕ್ಷನ್ ಮಾಡ್ತೀವಿ. ತುಂಬ ಹಣ್ಣು ಕ್ವಾಲಿಟಿ ಇರ್ಬೇಕು ಸರ್. ತುಂಬ ಸರ್ ನೀವೇನು ನೋಡ್ತಿದ್ರೆ ಇದು ಕಾಗಜಿ ವೆರೈಟಿ ಲಿಂಬೆಹಣ್ಣು. ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕು ಹಿರೇರಿಗಿಂತ ಮಾತಾಡ್ತಿರೋದು. ಇದು ಬಂದು ಸರ್ ಎಲ್ಲ ಕಾಗಜಿ ವೆರೈಟಿ ಇದು ಗಿಡಗಳು, ಇದು ಎಲ್ಲ ಕಾಗಜಿ ವೆರೈಟಿ ಇದು ಸರ್. ಏನಂತಂದರೆ ಕಾಗಜಿ ವೆರೈಟಿ ಏನಂತಂದರೆ ಸರ್ ಇದು ಬಂದು 12 ಮಂತ್ಸ್ ಹಣ್ಣು ಇರುತ್ತೆ. ಸೊ 12 ಮಂತ್ಸ್ ಹೆಂಗಿರುತ್ತೆ ಅಂತ ನಾನು ಈ ಗಿಡದಲ್ಲಿ ನಿಮ್ಗೆ ತೋರಿಸ್ತೀನಿ ಸರ್. ಮೆಚುರಿಟಿ ಬಂದಿರೋದು, ಚಿಕ್ಕ ಕಾಯಿ ಇದೆ, ಫ್ಲವರಿಂಗ್ ಇದೆ. ಇಲ್ಲಿ ನೋಡಿರಿ, ಪಕ್ಕದಲ್ಲಿ ಚಿಕ್ಕ ಕಾಯಿ ಇದೆ. ಇಲ್ಲಿ ನೋಡಿರಿ, ಚಿಕ್ಕ ಜೀರಿಗೆ ಥರ ಕಾಯಿಗಳಿದೆ. ಇಲ್ಲಿ ನೋಡಿರಿ ಕಾಯಿಗಳು, ಇಲ್ಲಿ ನೋಡಿರಿ ಫ್ಲವರಿಂಗ್ ಇದೆ, ವರ್ಷ ಪೂರ್ತಿ ಬರುತ್ತೆ. ಇಲ್ಲಿ ನೋಡಿರಿ ಸಸಿನ ಸೆಲೆಕ್ಷನ್ ಮಾಡಿರೋದು ಅಂದರೆ ಬೀಜ ತೆಗೆದು ನೋಡಿ ಸರ್. ಸೀಟ್ರಿಗೆ ಯಾವ ಥರ ಇದೆ ನೋಡಿ ಸರ್, ಇದು ವರ್ಷ ಪೂರ್ತಿ ಹಣ್ಣು ಕೊಡುತ್ತೆ. ಸೊ ಇದು ನೋಡ್ತಾರೆ ಸರ್, ರೂಟ್ ಡೆವಲಪ್ಮೆಂಟ್ ನೋಡಿ ಯಾವ ಥರ ಇದೆ. ಈ ಥರ ರೂಟ್ ಇದ್ದರೆ ತುಂಬಾ ಗ್ರೋತ್ ಆಗಿ ಬರುತ್ತೆ, ಸಸಿಗಳು ಭಾಳ ಗ್ರೋತ್ ಇರುತ್ತೆ ಸರ್. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ನಿಮ್ಮದು ಸರ್? ನಿಮ್ಮದು ಡಿಸ್ಟಿಕ್ ಮತ್ತು ತಾಲೂಕು? ಕಲಬುರಗಿ ಡಿಸ್ಟಿಕ್ಕು, ಅಫಜಲ್ಪುರ ತಾಲೂಕು, ಓಕೆ. ಗ್ರಾಮ ಹಾವನೂರು. ಓಕೆ ಸರ್, ಇಲ್ಲಿ ಬಿಜಾಪುರ ಇಂಡಿನೇ ಬಂದಿರಲ್ಲ, ಇಲ್ಲೇನು ನೀವು ಫ್ಯಾಕ್ಟ್ ನೋಡ್ರಿ, ರಿಯಾಲಿಟಿ ಏನಂತ ಹೇಳ್ಬೋದು. ಸಸಿ ಯಾವ ಥರ ಐತೆ ಕ್ವಾಲಿಟಿ, ಅಥವಾ ಐತೆ ಅಂದ್ರೆ ಐತೆ ಹೇಳ್ರಿ, ಇಲ್ಲ ಸರಿ ಇಲ್ಲ ಅಂದ್ರೆ ಡೈರೆಕ್ಟ್ ಸರಿ ಇಲ್ಲ ಹೇಳ್ರಿ. ಯಾಕಂತಂದ್ರೆ ನಿಮ್ಮ ರೈತರಿಗೆ ನಿಮ್ಮಿಂದ ಅಂದ್ರೆ ಮಿಸ್ ಗೈಡೆನ್ಸ್ ಹೋಗ್ಬಿಡ್ದು, ನಿಮ್ಮ ರೈತರಿಗೆ ಆ ಥರ ಹೇಳ್ರಿ ಅಷ್ಟೇ ನಮಗೆ ಬೇಕಾಗಿದೆ. ಈಗೇನು ಅಗಿ ಥಳ ಅದಲ್ಲ ಸರ್ ಇದು. ಇವಾಗ ನಾವು ಡೆಮೋ ಮಾಡಿದ್ದೀವಿ ಸರ್ ಅಲ್ಲಿ. ಓಕೆ, ಅಲ್ಲಿ ತೋಟ ನೋಡ್ಕೊಂಡ್ ಬಂದಿದ್ದೀವಿ ಸರ್. ಈಗ ಅದೇ ಥರ ಇದೇ ಥಳ ಇದೆ, ಇದು ನಿಂಬೆ ಹಣ್ಣು. ಇದು ಬಂದು ವರ್ಷ ಪೂರ್ತಿ ಬರ್ತೈತೆ ಸರ್. ಆಮೇಲೆ ಸೈಜ್ ಮಾತ್ರ ಕರೆಕ್ಟ್ ಇದೆ ರೀ, ಅದ್ರ ಸಸಿ ಮಾತ್ರ ಕರೆಕ್ಟ್. ಆಮೇಲೆ ನಿಮ್ಗೆ ಏನು ಫೋಟೋ ಹಾಕಿದಲ್ಲ ಮೊನ್ನೆ, ಅಲ್ಲಿ ಫೋಟೋ ಹಾಕಿದ್ಕೆ ಇಲ್ಲಿ ಡಿಫ್ರೆನ್ಸ್ ಐತೆ, ಸೇಮ್ ಐತೆ ಸಸಿ. ಅದು ನೀವು ಏನು ಬೇಕು, ಯಾಕಂದ್ರೆ ಅಲ್ಲಿ ಫೋಟೋ ಬೇರೆ ಹಾಕೋದು, ಆಮೇಲೆ ಬಂದಾಗ ಇಲ್ಲಿ ಬೇರೆ ಇರೋದು. ಸಸಿ ಮಾತ್ರ ಕರೆಕ್ಟ್ ಆಗಿದೆ. ಆಮೇಲೆ ನೀವು ರೂಟ್ ನೋಡಿದ್ರಲ್ಲಿ ಸಸಿ ಒಳಗಡೆ ಯಾವ ಥರ ಐತೆ ರೂಟು ಸರ್. ಆಲ್ರೆಡಿ ಬಿಡ್ರಿ ಇದು ಇಲ್ಲಿ ನೋಡಿ ಸರ್, ಇದು ಬಂದ ರೂಟ್ ಎಲ್ಲ ಈ ಥರ ಡೆವಲಪ್ ಆಗಿದೆ. ಕಾಗಜಿ ವೆರೈಟಿದು ಇದು ಬಂದು ಕಾಗಜಿ ವೆರೈಟಿ. ಇಲ್ಲ ಸಸಿ ಲೋಡ್ ಆಗಿದೆ ಸರ್. ಏನು ಸೈಜ್ ಹಚ್ಚಾಕತ್ತೀರಿ ಇದು? 22. ಓಕೆ ಸರ್. ಇದು ಸೀಡ್ ಪ್ಲಾಂಟು, ಬೀಜದ್ದು 22 ಆಗ್ತದೆ ರೈತರು, ಅಂದರೆ ತುಂಬ ದೊಡ್ಡ ಮರ ಆಗುತ್ತೆ ಇದು ಸರ್. ಇದು ಬಂದು ಮಿನಿಮಮ್ 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತಾರೆ. ಲೈಫ್ ಮಿನಿಮಮ್ 30 ವರ್ಷ ಬರುತ್ತೆ, 25ರಿಂದ 30 ವರ್ಷ. ಅದು ಕೂಡ ಲೈಫ್ ಬಂದು ರೈತರ ಮೇಲೆ ಬಿಟ್ಟಿದ್ದು. ಸೊ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಲೈಫ್ ಜಾಸ್ತಿ ಇರುತ್ತೆ ರೀ. ಓಕೆ ಸರ್, ಥ್ಯಾಂಕ್ ಯು.